ಹೀಗಂತ ಅನ್ಕೋತಾ ಇರ್ತಾರೆ. ನಾವ್ ಇಷ್ಟೊಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ದಿನ ಬೆಳಗಾದ್ರೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ. ಎಲ್ಲಿ ಪೂಜೆ ಅಂತಂದ್ರು ತಪ್ಸಲ್ಲ, ಮಾಡಲ್ಲ, ಇವೆಲ್ಲ ಮಾಡ್ತಿದ್ರು. ದೇವ್ರು ನಂಗೆ ಯಾಕೆ ನಾನು ಅನ್ಕೊಂಡಿದ್ದನ್ ಕೊಡ್ತಾ ಇಲ್ಲ, ಅಥವಾ ನಾನು ಮಾಡ್ಬೇಕು ಅನ್ಕೊಂಡಿದ್ನ ಮಾಡೋಕೆ ಬಿಡ್ತಾ ಇಲ್ಲ, ಅಥವಾ ಒಳ್ಳೇದ್ ಮಾಡ್ತಾ ಇಲ್ಲ ಅವ್ನು ನಂಗೆ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ಕೋತಾರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ. ಯಾಕೆ ಅದು ಹಾಗಾಗತ್ತೆ ಅಮ್ಮ? ಅದು ನಿಜನಾ? ಆತರ ದೇವ್ರು ಮಾಡ್ತಾನ? ಫಸ್ಟು ನಾನು ಎಷ್ಟೋ ಜನ ಅದು ಕೇಳ್ತಾರೆ, ಇದು ಕಾಮನ್ ಪ್ರಶ್ನೆ. ಇದು ಗಾಡ್ ಬಿಲೀವರ್ಸ್ ಅಂತ ಹೇಳ್ತೀವಿ. ಅವರು ಪಾಪ ಒಳಗಡೆ ದೇ ಡೋಂಟ್ ಬಿಲೀವ್ ಗಾಡ್. ಇದೇ ಪ್ರಾಬ್ಲಮ್. ಅವ್ರಿಗೆ ನಂಬಿಕೆ ಇಲ್ಲ ದೇವ್ರ ಮೇಲೆ. ಮಾಡ್ತಾನಾ? ಯಾಕೆ ಹಿಂಗೆ ಮಾಡ್ದ? ಅವ್ನು ಹೀಗೆ ಮಾಡಬಾರ್ದಾಗಿತ್ತಲ್ಲ, ಅವ್ನು ಇದಾನ? ಅವನು ಇದ್ದರೆ ನನಗೆ ಯಾಕೆ ಹಿಂಗೆ ಮಾಡ್ದ? ನಾನು ಎಷ್ಟು ಪೂಜೆ ಮಾಡಿದೆ, ಅವ್ನು ಕೊಡ್ತಾ ಇಲ್ಲ, ಇವನು ಪೂಜೆ ಮಾಡಿದ್ದು ವೇಸ್ಟ್ ಆಯಿತಾ, ನಾನು ಇಷ್ಟೆಲ್ಲ ಮಾಡಿದೆ. ಈ ಥರ ನಮ್ಮಲ್ಲಿ ವ್ಯಾಪಾರ ಮನೋಧರ್ಮ ಯಾವಾಗ ಇರುತ್ತೋ, ಏನೋ ನಾವು ಪ್ರತಿಫಲ ಅಪೇಕ್ಷೆಯನ್ನು ಇಟ್ಕೊಂಡು ದೇವ್ರ ಹತ್ರ ಡೀಲ್ ಮಾಡ್ತೀವೋ ಆಗಲೇ ಗೊತ್ತಾಗುತ್ತೆ ನೀವು ದೇವರು ಅಂದರೆ ಗೊತ್ತಿಲ್ಲ, ನಿಮಗೆ ದೇವರನ್ನು ನಂಬಿಲ್ಲ ನೀವು ಅಂತ. ಆ ದೇವರ ಶಕ್ತಿ ಏನು ಅಂತ ಗೊತ್ತಿಲ್ಲ, ಶಕ್ತಿನ ಅದ್ರ ಬಗ್ಗೆ ನಿಮಗೆ ಟ್ರಸ್ಟ್ ಇಲ್ಲ. ಇದು ಅಜ್ಞಾನ ಅಷ್ಟೇನೆ, ಅಜ್ಞಾನ. ಅದಕ್ಕೆ ನಾನು ಎಲ್ಲರೂ ಕೇಳೋದು, ನಿಮಗೆ ಪೂಜೆ ಮಾಡ್ತಾ ಇರೋದು ನೀವು ಯಾಕೆ ಅಂತ. ತುಂಬ ಜನಕ್ಕೆ ಉತ್ತರನೇ ಗೊತ್ತಿಲ್ಲ. ನಾನೇನೋ ಅಂದ್ಕೊಂಡಿದ್ದೆ ಅದಾಗತ್ತೆ ಅಂತ ಮಾಡ್ತಾಯಿದ್ದೀನಿ. ಆಗತ್ತಾ? ಆಗದೇ ಇದ್ದಾಗ ನಾನು ಇಷ್ಟೆಲ್ಲ ಮಾಡಿದೆ, ಯಾಕೆ ಆಗಲಿಲ್ಲ? ಇಷ್ಟೆಲ್ಲ ಮಾಡಿದಾಗ ಯಾಕೆ ಆಗಲಿಲ್ಲ? ಅವನು ಕೊಡಲಿಲ್ವಾ? ಅವ್ನು ನನ್ನ ಮೇಲೆ ಅವನಿಗೆ ಕರುಣೆ ಇಲ್ವಾ? ಅವ್ನು ಕೊಡಲ್ವಾ? ಈ ಪ್ರಶ್ನೆ ಎಲ್ಲ ಬರುತ್ತೆ. ಫಸ್ಟು ಬೇಸಿಕ್ ಕ್ವಶನ್ ಈಸ್, ನೀನು ಯಾಕೆ ಪೂಜೆ ಮಾಡ್ತಾ ಇದೆಯಾ? ತುಂಬ ಜನ ನಿಮಗೆ ಉತ್ತರ ಕೊಡಲ್ಲ. ಬರೀ ಇದು ಮಾಡಿ ಇದಾಗುತ್ತೆ ಅಂತ ಹೇಳೋರೇ ಜಾಸ್ತಿ ಜನ. ಖಂಡಿತವಾಗ್ಲೂ ಪೂಜೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನನ್ನು ನನಗೇನು ಬೇಕೋ ಅದನ್ನು ಪಡೆಯೋದಕ್ಕೆ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ಗಿವ್ಸ್ ಯು ದಟ್ ರೆಡಿನೆಸ್, ಮೇಕ್ಸ್ ಯು ಆರ್ ರೆಡಿ ನೌ. ಆ ರೆಡಿ ಆಗೋವರೆಗೂ ನಿಮ್ಮ ಪ್ರಿಪ್ರೇಷನ್ ಸರಿ ಇಲ್ಲ ಅಂತ. ನೀವು ರೆಡಿನಾ? ಬಾಡಿಲಿ ಆರ್ ಯು ರೆಡಿ ಟು ರಿಸೀವ್? ಮೆಂಟಲಿ ಆರ್ ಯು ರೆಡಿ ಟು ರಿಸೀವ್? ಎಮೋಷನಲಿ ಆರ್ ಯು ರೆಡಿ ಟು ರಿಸೀವ್? ನಮಗೇನು ಬೇಕೋ ಅದು ಮಾಡೋದಕ್ಕೆ, ಶಕ್ತಿ ಕೂಡಿಸ್ಕೊಳ್ಳೋಕ್ಕೆ ಪೂಜೆ ಒಂದು ಸಾಧನ. ದೇವರು ನೋಡೋಕ್ಕಲ್ಲ, ಕೇಳೋಕ್ಕಲ್ಲ, ಇಸ್ಕೊಳ್ಳೋಕ್ಕಲ್ಲ. ಈ ಪೂಜೆ ಮಾಡೋದ್ರಿಂದ ಒಂದು ಡಿಸಿಪ್ಲಿನ್ ಬರುತ್ತೆ. ಈ ಪೂಜೆ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯ ಉಂಟಾಗುತ್ತೆ. ಯಾಕೆ ಅಂದರೆ ನಾವು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿರ್ತೀವಿ. ಊಟಕ್ಕೆ ಮುಂಚೆ ಪೂಜೆ ಮಾಡಿರ್ತೀವಿ. ಆ ಉಪವಾಸ ಇದ್ದಾಗ ಏನೋ ಆಗುತ್ತೆ. ಮತ್ತು ಪ್ರಾಸೆಸ್ನಲ್ಲಿ ಒಳ್ಳೆ ಯೋಚನೆಗಳು ಬರುತ್ತೆ, ಒಳ್ಳೆ ಭಾವನೆಗಳು ಬರುತ್ತೆ, ಭಾವನೆ ಶುದ್ಧವಾಗುತ್ತೆ. ಸರಿಯಾದ ಪೂಜೆ ಮಾಡಿದ್ರೆ ಆ ಭಕ್ತಿ ಅನ್ನೋದು ಹೇಳುತ್ತೆ. ಶುದ್ಧ ಭಕ್ತಿಯಲ್ಲಿ ಮನಸ್ಸು ಕ್ಲೀನ್ ಆಗುತ್ತೆ, ಭಾರ ಕಮ್ಮಿ ಆಗುತ್ತೆ, ಹಗುರ ಆಗುತ್ತೆ, ಬುದ್ಧಿ ಚುರುಕಾಗುತ್ತೆ. ನಮ್ಮಲ್ಲೇ ಇರುವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಶಾರ್ಪ್ ಆಗುತ್ತೆ, ಬುದ್ಧಿ ಶಾರ್ಪ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ರೆಡಿ ಆಗುತ್ತೆ. ಒಂದೊಂದೂ ರೆಡಿ ಆಗಬೇಕು. ಬಾಡಿ ರೆಡಿ ಆಗಬೇಕು, ಇಂದ್ರಿಯಗಳ ಪರ್ಸೆಪ್ಷನ್ ಸರಿ ಇರಬೇಕು, ಸರಿಯಾಗಿ ಗ್ರಹಿಸೋ ಶಕ್ತಿ ಬರಬೇಕು, ಆಲೋಚನಾ ಶಕ್ತಿ ಬರಬೇಕು, ವಿಜುವಲೈಸೇಷನ್ ಬರಬೇಕು. ಆಮೇಲೆ ನಾನು ಏನು ಅಂದ್ಕೊಳ್ತೀನಿ, ನನ್ನ ಇಂಟೆನ್ಷನ್ ಏನು ಅಂತ ಗೊತ್ತಾಗಬೇಕು. ಇದೆಲ್ಲ ಪ್ರಾಸೆಸಿಂಗ್ ಹ್ಯಾಪನ್ಸ್ ಓನ್ಲಿ ಇನ್ ದ ಪ್ರಾಸೆಸ್ ಆಫ್ ಪೂಜಾ. ಕಮಿಟ್ಮೆಂಟ್ ಇಟ್ಕೊಂಡು ನಾವು ಒಂದು ವ್ರತವನ್ನು ಮಾಡಿದಾಗ ದೇವರಿಗೋಸ್ಕರ ಮಾಡ್ತಾ ಇಲ್ಲ, ನಮಗೋಸ್ಕರ ನಾವು ಮಾಡ್ಕೊಳ್ತಾ ಇದ್ದೀವಿ, ನಮ್ಮನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಉತ್ತಮ ಒಂದು ಸ್ಥಿತಿಗೆ ರೆಡಿ ಆದರೆ ಅದಕ್ಕೆ ತಕ್ಕಂತೆ ಆಪರ್ಚುನಿಟಿಗಳು ಬರುತ್ತೆ, ಅದಕ್ಕೆ ತಕ್ಕಂತೆ ನಮಗೆ ಪರೀಕ್ಷೆಗಳು ಬರುತ್ತೆ, ಅದಕ್ಕೆ ತಕ್ಕಂತೆ ನಮಗೆ ಸಂದರ್ಭಗಳು ಒದಗಿ ಬರುತ್ತೆ. ಅದರ ತಕ್ಕಂತೆ ನಾವು ಎದುರಿಸೋ ಛಲನೂ ಬರುತ್ತೆ. ನಾವು ಬೇರೆ ರೀತಿಯಲ್ಲಿ ಜೀವನ ನೋಡೋದ್ರಿಂದ ನಮಗೆ ಫಲ ಸಿಗುತ್ತೆ. ಯಾರು ತಯಾರಾಗ್ತಾನೆ, ಯಾರು ಯೋಗದಲ್ಲಿ ಇರ್ತಾನೆ, ದೇಹನ, ಮನಸ್ಸನ್ನ, ಬುದ್ಧಿನ ಎಲ್ಲರೂ ಸೇರಿಸ್ತಾನೆ, ಒಂದು ಎಕ್ಸ್ಟ್ರಾ ಸ್ಪೆಷಲ್ ಎನರ್ಜಿ ಅವನಲ್ಲಿ ಬರುತ್ತಲ್ಲ, ಅದು ದೇವರು. ನಮ್ಮಲ್ಲಿ ಒಂದು 5th ಸ್ಟೇಟ್ ದಾಟಿದಾಗ 6th ಸೆನ್ಸ್ ಈಸ್ ಗಾಡ್. 3 ಸ್ಟೇಟ್ಸ್ ದಾಟಿದಾಗ 4th ಸ್ಟೇಟ್ ಆಫ್ ತುರ್ಯಾವಸ್ಥಾ, 4th ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಈಸ್ ಗಾಡ್. ಯಾವಾಗ ನಾವು 9 ಆವರಣಗಳನ್ನು ದಾಟ್ತೀವಿ ಆಗ ಗಾಡ್. ಯಾವಾಗ ಪಂಚಭೂತಗಳನ್ನು ದಾಟ್ತೀವಿ ಆವಾಗ ಗಾಡ್. ದ 6th ಒನ್ ಈಸ್ ಗಾಡ್.
ದಿ ಥರ್ಡ್ ಆದಮೇಲೆ ಫೋರ್ತ್ ಒನ್ ಈಸ್ ಗಾಡ್, 9 ಆದಮೇಲೆ 10th ಈಸ್ ಗಾಡ್. ಏನೋ ಒಂದು ಜಂಪ್ ತಗೊಂಡಾಗ ಅನ್ನೋನ್ ನಾವು ರೀಚ್ ಆಗ್ತಾ ಇರ್ತದೆ, ದಟ್ ಅನ್ನೋನ್ ಈಸ್ ಗಾಡ್. ಅದರಿಂದ ನಮ್ಮಲ್ಲಿ ಒಂದು ಡೆವಲಪ್ಮೆಂಟ್, ಒಂದು ಬೆಳವಣಿಗೆನ ತೊಗೊಂಡು ಬರುತ್ತೆ ಹೊರತು ಪೂಜೆ ನಮ್ಗೆ ಏನೇನು ಬೇಕೋ ಎಲ್ಲ ಲಿಸ್ಟ್ ಇಟ್ಕೊಂಡು ಕೂತ್ಕೊಂಡು ಇಷ್ಟು ದಿನ ಪೂಜೆ ಮಾಡಿದ್ರೆ ಇಷ್ಟು ಬರಬೇಕು ಅಂತ ಲೆಕ್ಕ ಹಾಕಿದವ್ರಿಗೆ ಇದು ದೇವ್ರನ್ನ ನಂಬಲ್ಲ, ಅವ್ರ ವ್ಯಾಪಾರದಲ್ಲೇ ಇದ್ದಾರೆ ಅಂತ ಹೇಳಬೇಕಷ್ಟೆ. ಅಮ್ಮ, ನಾವು ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ಅಥವಾ ನಮ್ಗೆ ಏನಾದ್ರೂ ಕಷ್ಟ ಬಂದಾಗ, ಭಯ ಆದಾಗ ಮಂತ್ರಗಳನ್ನ ಹೇಳ್ಕೊತೀವಿ. ಈ ಮಂತ್ರ ಅನ್ನೋದು ಮನಸ್ಸಿನ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅಮ್ಮ? ಮಂತ್ರದಲ್ಲಿ ಆ ಮಂತ್ರ ಅಂತ ಬಂದಿರೋದೇ ಮನನ ತ್ರಾಯತೆ ಇತಿ ಮಂತ್ರ ಅಂತ. ಮನಸ್ಸನ್ನು, ಭಾವನೆಗಳನ್ನು ಅದು ಒಂದು ಹದಕ್ಕೆ ತೊಗೊಂಡು ಬರೋದು, ಕರಗಿಸೋದು, ಹಗುರ ಮಾಡೋದು ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗುತ್ತೆ ಮಂತ್ರ. ಮಂತ್ರ ಯಾರು ಚೆನ್ನಾಗಿ ಹೇಳ್ತಾರೆ ಅಂದರೆ ಸ್ಪಷ್ಟವಾಗಿ ಹೇಳೋದು, ಮಂತ್ರದ ಅರ್ಥ ತಿಳ್ಕೊಂಡು ಹೇಳೋದು, ಶ್ಲೋಕಗಳಾದರೆ ಅರ್ಥ ತಿಳ್ಕೊಂಡು ಭಾವಿಸ್ಕೊಂಡು ಹೇಳೋದು. ಆ ವೈಬ್ರೇಷನ್ ಬಹಳ ಮುಖ್ಯ. ಅದರಲ್ಲೂ ಸಂಸ್ಕೃತ ಮಂತ್ರಗಳೆಲ್ಲ ತುಂಬ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ನು ಸ್ವಲ್ಪ ಹೊತ್ತು ನಿಮ್ಮ ಮೇಲೆ ಪರಿಣಾಮ ಬೀರೋ ಹಾಗೆ ನಿಮ್ಮನ್ನು ನೀವು ಅಲೋ ಮಾಡಬೇಕು, ನೀವು ಕೊಟ್ಕೋಬೇಕು ಮಂತ್ರಕ್ಕೆ. ಯಾಕೆಂದರೆ ನಿಮ್ಮಲ್ಲಿ ಆ ಮಂತ್ರದಲ್ಲಿರುವ ಒಂದು ಪ್ರಾಣಶಕ್ತಿ ನಿಮಗೆ ಅನುಭವಕ್ಕೆ ಬರುತ್ತೆ. ಯಾಕೆಂದರೆ ಸೌಂಡ್ ಹ್ಯಾಸ್ ಸಮ್ ಎನರ್ಜಿ. ಯಾವುದನ್ನು ನಮ್ಮದೇದರೂ ಎನರ್ಜಿನಂತೂ ನಂಬಲೇಬೇಕು. ಮಂತ್ರದಿಂದ ಹೊರಟಂತಹ ಒಂದು ಶಕ್ತಿ ಏನಿದೆ, ಎನರ್ಜಿ ರೆವರ್ಬರೇಟ್ ಆಗುತ್ತೆ. ಅದು ಪದೇ ಪದೇ ಹೇಳೋದ್ರಿಂದ, ಜಪ ಥರ ಹೇಳೋದ್ರಿಂದ ಅದು ಪರಿಣಾಮ ಆಗುತ್ತೆ ಮನಸ್ಸಿನ ಮೇಲೆ, ಅದು ದೇಹದ ಮೇಲೂ ಪರಿಣಾಮ ಆಗುತ್ತೆ. ಯಾವುದು ನಮ್ಮ ದೇಹದ ಆಳಕ್ಕೆ ಇಳಿಯೋದು ಅಂದರೆ ಓನ್ಲಿ ಒನ್ ಥಿಂಗ್ ಈಸ್ ಮಂತ್ರ. ಮಂತ್ರ ಕ್ಯಾನ್ ಪೆನೆಟ್ರೇಟ್ ಇನ್ ಟು ಯುವರ್ ಬಾಡಿದು ಒಂದೊಂದು ಸೆಲ್ಲು ಮಂತ್ರನ ವೈಬ್ರೇಷನ್ ಆಗುತ್ತೆ. ಒಂದೊಂದು ಸೆಲ್ಲು ಕೂಡ, ಒಂದೊಂದು ಪಾಯಿಂಟ್ ಕೂಡ, ಒಂದೊಂದು ಚಕ್ರಗಳು ಕೂಡ ಮಂತ್ರದಿಂದ ಆ್ಯಕ್ಟಿವೇಟ್ ಮಾಡ್ಬೋದು. ಆದರೆ ಸರಿಯಾದ ಇನಿಷಿಯೇಷನ್ ತಗೊಂಡು ಮಂತ್ರವನ್ನು ಸರಿಯಾದ ಟೈಮ್ನಲ್ಲಿ, ಬಾಡಿ ಹಗುರವಾಗಿದ್ದಾಗ, ದೇಹದಲ್ಲಿ ಆಹಾರ ಇಲ್ಲದೆ ಇದ್ದಾಗ ಯಾವಾಗ ಹೇಳಬೇಕು ಅಂತ ಸರಿಯಾಗಿ ತಿಳ್ಕೊಂಡು ಜಪ ಮಾಡಿಬಿಟ್ರಂತೂ ಆ ಮಂತ್ರ ನಿಮ್ಮನ್ನು ಸಂಪೂರ್ಣವಾಗಿ ಹೀಲ್ ಮಾಡುತ್ತೆ. ಬಾಡಿ ಹೀಲ್ ಆಗುತ್ತೆ. ಆಮೇಲೆ ಮನಸ್ಸಿನಲ್ಲೂ ಅಷ್ಟೇ ಬೇಡದಿರೋ ಯೋಚನೆಗಳು ಸ್ಟಾಪ್ ಆಗುತ್ತೆ ತಾನೇ. ಇಟ್ ಸೀಸಸ್ ಥಿಂಕಿಂಗ್ ಆ್ಯಂಡ್ ಕೌಂಟರ್ ಥಿಂಕಿಂಗ್ ಪ್ರಾಸೆಸ್. ಆಮೇಲೆ ನಮ್ಮಲ್ಲಿ ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತೆ. ಒಳ್ಳೊಳ್ಳೆ ಆಲೋಚನೆಗಳು, ಇಂಟ್ಯೂಷನ್ ಬರೋಕ್ಕೆ ಶುರುವಾಗುತ್ತೆ. ನಮಗೆ ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗುತ್ತೆ. ನಮ್ಮ ಒಳಗಡೆ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಪಾಸ್ಟ್ ಕರ್ಮಗಳೆಲ್ಲ ತನ್ನಷ್ಟಕ್ಕೆ ತಾನೇ ಕರ್ಗೋಗುತ್ತೆ. ನಿಮಗೆ ಹಗುರ ಅನಿಸುತ್ತೆ. ಮಂತ್ರಗಳು ಅಳಿಸ್ಬಿಡುತ್ತೆ, ಒಳಗಡೆ ಹೋಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂಥ ನೆಗೆಟಿವಿಟಿನ ಅಳಿಸ್ಬಿಡುತ್ತೆ. ಬೇಕಾದಷ್ಟು, ಒಂದಲ್ಲ ಸಾವಿರಾರು ಅಂತಲ್ಲ, ಆ ಥರ ಬೆನಿಫಿಟ್ಸ್ ಇದೆ. ಒಂದೊಂದು ಮಂತ್ರಕ್ಕೆ ಒಂದೊಂದು ಶಕ್ತಿ ಇದೆ, ಒಂದೊಂದು ಮಂತ್ರಕ್ಕೆ ಒಂದೊಂದು ಅಧಿದೇವತೆ, ಒಂದೊಂದು ಮಂತ್ರಕ್ಕೆ ಒಂದೊಂದು ಯಂತ್ರ ಇದೆ. ಆಕಾರ ತಗೊಳುತ್ತೆ. ನಮಗೆ ಆರಾನಲ್ಲಿ ಆಕಾರಗಳು ಕಾಣಿಸೋಕ್ಕೆ ಶುರುವಾಗುತ್ತೆ, ಪ್ಯಾಟ್ರನ್ಸ್ ಎಲ್ಲ. ನೀವು ಮಂತ್ರದಲ್ಲಿ ಮುಳುಗಬೇಕು, ಮಂತ್ರಕ್ಕೆ ವಶರಾಗಬೇಕು, ಮಂತ್ರ ಸಿದ್ಧಿಸಬೇಕು, ಮಂತ್ರನ ಒಲಿಸ್ಕೋಬೇಕು. ಲೈಫು ಬಂದ ಹಾಗೆ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನು ನಾವು ಹೇಗೆ ಬೆಳೆಸ್ಕೊಳ್ಳೋದು? ಇವಾಗ ಬಹಳಷ್ಟು ಜನ ಏನೇನೋ ಅಂದ್ಕೊಂಡಿರ್ತಾರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಬಹಳಷ್ಟು ಜನಕ್ಕೆ ಅದಾಗೋಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿ ನಾವು ಲೈಫ್ ಬಂದ ಹಾಗೆ ಮೈಂಡ್ಸೆಟ್ಟನ್ನು ಸ್ವೀಕಾರ ಮಾಡ್ತೀವಿ ಅನ್ನುವಂತಹ ಮೈಂಡ್ಸೆಟ್ಟನ್ನು ನಾವು ಬೆಳೆಸ್ಕೊಳ್ಳೋದು ಅಥವಾ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಇದಕ್ಕೆ ಉತ್ತರ ಹೀಗಿರಿ, ಹಾಗಿರಿ, ಡೂ ದಿಸ್, ಡೋಂಟ್ ಡೂ ದಿಸ್, ನೋ. ಇದಕ್ಕೆ ತುಂಬ ಬೇಸಿಕ್ ನಾಲೆಡ್ಜ್ ಹೇಳಬೇಕಾದ್ರೆ ಮೂಲ ಜ್ಞಾನ ಏನು ಅಂದರೆ, ಮೈಂಡ್ಸೆಟ್ನ ಏನು ಬರುತ್ತೋ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ರಿಪೇರ್ ಮಾಡ್ಕೊಳ್ಳೋದು ಅಲ್ಲ, ಪ್ರಿಪೇರ್ ಆಗಲ್ಲ. ಯಾಕೆಂದರೆ ಅದು ಮೈಂಡ್ಗೆ ಏನಿದೆಯೋ ಅದು ಬೇಕಿಲ್ಲ. ಮೈಂಡ್ ಫಂಕ್ಷನ್ ಆಗೋದೇನೆ ಏನಿಲ್ವೋ ಅದರ ಹಿಂದೆ ಓಡೋದೇ, ಏನು ಆಗೋಗಿತ್ತೋ ಅದನ್ನು ನೆನೆಸ್ಕೊಳ್ಳೋದೇ ಅದರ ಕೆಲಸ. ಅದರಿಂದ ಪ್ರಾರಂಭದಲ್ಲಿ ಮನಸ್ಸು ವಿಚಾರಕ್ಕೆ ಹೋಗಬೇಡಿ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ, ನಾವೇನೋ ಅಂದ್ಕೊಂಡಿದ್ವಿ ಅದು ಆಗಿಲ್ಲ. ಇಲ್ಲಿ ಆಗಿಲ್ಲ ಅನ್ನೋದಕ್ಕೆ ಎಷ್ಟೊಂದು ಕಾರಣಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋದು ಗಮನಿಸಬೇಕು.
ಅದೃಷ್ಟ ಇರಲಿಲ್ಲ ನನಗೆ, ಅದಕ್ಕೆ ಆಗಲಿಲ್ಲ. ನನಗೇನೋ ಮಾಡಬೇಕು ಅಂತಿತ್ತು, ಇವರೆಲ್ಲರೂ ಅದಕ್ಕೆ ಅಡ್ಡಿ ಬಂದರು. ಸಮಯ ಪರ್ಮಿಟ್ ಮಾಡಲಿಲ್ಲ, ನನ್ನ ಹಣೆಯಲ್ಲಿ ಬರೆದಿಲ್ಲ, ಯೋಗ ಇಲ್ಲ, ಆ ಥರ ಆ ದಿವಸಗಳಲ್ಲಿ ನನ್ನ ಹತ್ರ ಹಣ ಇರಲಿಲ್ಲ. ನಾವು ಆ ಥರ ಮಾಡದೇ ಇರೋದಕ್ಕೆ ಸಾಕಷ್ಟು ಎಕ್ಸ್ಪ್ಲನೇಷನ್, ಕಾರಣಗಳು ಮನಸ್ಸು ಆಲ್ರೆಡಿ ಕೊಟ್ಟಿದೆ. ಆ ಮನಸ್ಸಿನಿಂದ ಅದು ಸಾಬೀತು ಮಾಡಿದೆ, ನಿಂಗಾಗಲ್ಲ, ಇದು ಆಗಿಲ್ಲ, ನಿನ್ನ ಹಣೆಯಲ್ಲಿ ಬರೆದಿಲ್ಲ ಅಂತ ನಿಮ್ಮ ಮನಸ್ಸು ಹೇಳಿದ್ದನ್ನು ಕೇಳಿಬಿಟ್ಟಿದ್ದೀರ. ಮತ್ತಿರುಗಿ ಆ ಮನಸ್ಸನ್ನು ಬಂದಿರೋದು ಒಪ್ಕೋ ಅಂತ ಹೇಳೋಕ್ಕೆ ಅದು ತಯಾರಿಲ್ಲ, ಅದು ಸಾಧ್ಯ ಇಲ್ಲ. ಮೊದಲು ಇಂಟ್ರಾಸ್ಪೆಕ್ಷನ್, ಆತ್ಮಸಂಶೋಧನೆಯಲ್ಲಿ ಇಂಪಾಸಿಬಲ್ ಅನ್ನೋದು ಇಲ್ಲವೇ ಇಲ್ಲ. ಅಕಸ್ಮಾತು ನಾನು ಅಂದ್ಕೊಂಡಿದ್ದು ಆಗಿಲ್ಲದೆ ಇದ್ದರೆ ನನ್ನ ಆಸೆಗಳು ಯಾವತ್ತೂ ವೀಕ್ ಆಗಿತ್ತು, ಅದಕ್ಕೆ ಆಗಿಲ್ಲ. ಯಾವ್ಯಾವುದು ಮಾಡಿಲ್ವೋ ಅದಕ್ಕೆಲ್ಲ ನಾನೇ ಕಾರಣ. ನನಗೆ ಒಂದು ಡಿಟರ್ಮಿನೇಷನ್ ಇರಲಿಲ್ಲ, ನನ್ನ ಬುದ್ಧಿ ಸಮತೋಲನದಲ್ಲಿ ಇರಲಿಲ್ಲ, ನನಗೆ ಇದೇ ಮಾಡಬೇಕು ಅನ್ನೋ ಒಂದು ಛಲ ಇರಲಿಲ್ಲ, ಚಾಲೆಂಜ್ ಬರಲಿಲ್ಲ, ಒಳಗಿನ ಎನರ್ಜಿ ಕಮ್ಮಿ ಇತ್ತು. ನಾನು ಇವಾಗ ಕಾರಣ ಬೇರೆ ಬೇರೆ ಯಾರ ಮೇಲೋ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಆಗಲಿಲ್ಲ, ಇಂಜಿನಿಯರ್ ಆಗಲಿಲ್ಲ, ಅದಕ್ಕೆಲ್ಲ ಏನು ಮಾಡೋಕ್ಕಾಗತ್ತೆ? ಅಲ್ಲ, ನಾನೇ ಅದಕ್ಕೆ ಕಾರಣ. ನಾನು ಮಾಡಿಲ್ಲ, ಅದಕ್ಕೆ ಸಫಿಷಿಯೆಂಟಾಗಿ ನಾನು ಏನು ಕೊಡಬೇಕೋ ಕೊಟ್ಟಿಲ್ಲ. ಕಾಲ ಇರ್ಬೋದು, ಎನರ್ಜಿ ಇರ್ಬೋದು, ಅಥವಾ ಆಸಕ್ತಿ ಇರ್ಬೋದು, ಏನೂ ಕೊಟ್ಟಿಲ್ಲ ನಾನು ಅನ್ನೋದು ರಿಯಲೈಸ್ ಮಾಡ್ಕೊಳ್ಳೋದು ದೊಡ್ಡ ವಿಸ್ಡಮ್. ಆವಾಗ ನಾವು ಯಾರನ್ನು ಹಳೆಯೋದಿಲ್ಲ. ಈ ಆಗದೇ ಇರೋದಕ್ಕೆ ನಾನು ಜವಾಬ್ದಾರಿ ಆದಾಗ ಆ ಥರ ಮಾಡಿದ್ದಕ್ಕೆ ಇದು ಈ ಫಲ ಬರ್ತಾ ಇದೆ. ಆವಾಗ MBA ಓದಿಲ್ಲ, ಅದಕ್ಕೆ ಇವಾಗ ಕಡಿಮೆ ಹಣ ಬರ್ತಾ ಇದೆ. ಒಳ್ಳೆ ಕಾಲೇಜ್ ಹೋಗಿಲ್ಲ, ಅದಕ್ಕೆ ಈಗ ನನಗೆ ಪರಿಸ್ಥಿತಿ ಹೀಗಿದೆ. ನಾನು ಒಳ್ಳೆ ಕೆಲಸ ಮಾಡಲಿಲ್ಲ, ಅದಕ್ಕೆ ಈ ರೀತಿ ಇದೆ. ನಾನೇ ಮಾಡಿಕೊಂಡಿದ್ದು, ಅದರ ಫಲವಾಗಿ ಇವಾಗ ಏನು ಬಂದಿದೆಯೋ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಆಬ್ವಿಯಸ್ಲಿ ಯು ಹ್ಯಾವ್ ಟು ಫೇಸ್. ಅದರಿಂದ ಈಗೇನು ಬರ್ತಾ ಇದೆ ಅನ್ನೋದು ನಾವು ತಪ್ಪಿಸ್ಕೊಂಡು ಹೋಗೋಕ್ಕೂ ಆಗಲ್ಲ. ಅವತ್ತು ಆಗಿದ್ದಕ್ಕೂ ನಾನೇ ಜವಾಬ್ದಾರಿ, ಇವತ್ತು ಏನು ಬರ್ತಾ ಇದೆಯೋ ಅದಕ್ಕೂ ನಾನೇ ಜವಾಬ್ದಾರಿ. ಈಗ ಏನು ಬರ್ತಾ ಇದೆಯೋ ಅದೇ ಬರೋಕ್ಕೆ ಸಾಧ್ಯ. ನನ್ನ ಮನಸ್ಸನ್ನು ಉಪಯೋಗಿಸ್ಕೊಂಡ್ರೆ ಅದು ಹೇಳುತ್ತೆ, ನಿಮ್ಗೆ ಅದು ಬರಬೇಕಾಗಿತ್ತು, ಬಂದಿಲ್ಲ, ಹೋಗಲಿ, ಏನು ಮಾಡೋಕ್ಕಾಗುತ್ತೆ, ವಿಧಿ ಇಲ್ಲ, ಒಪ್ಕೋ ಅಂತ. ನೀನು ಪ್ಯಾಸಿವ್ ಆಗಿ ಒಪ್ಕೊಳ್ತೀಯ. ಒಂದು ಒಪ್ಕೊಳ್ಳೋದೇ ಇಲ್ಲ, ಒಂದು ಪ್ಯಾಸಿವ್ ಆಗಿ ಒಪ್ಕೊಳ್ತೀಯ. ಪ್ಯಾಸಿವ್ ಆಗಿ ಒಪ್ಕೊಂಡ ತಕ್ಷಣ ಬದ್ಧನ, ನೀನು ಒಳಗಡೆ ಇನ್ನೂ ಬಿಡುಗಡೆ ಆಗಿಲ್ಲ, ಇನ್ನೂ ಆಗಿಲ್ವಲ್ಲ, ಆಗಿದ್ದರೆ ಚೆನ್ನಾಗಿರೋದು, ಆಗಿದ್ದರೆ ಚೆನ್ನಾಗಿರೋದು ಅಂತ ಅದು ಮನಸ್ಸಿಗೆ ಬರ್ತಾ ಇದೆ. ಅದು ದುಃಖ ಪಡ್ತಾ ಇದೆಯಾ? ಇವಾಗ ಏನು ಬರುತ್ತೋ ಅನ್ನೋ ಭಯ ಬೇರೆ ಇದೆ. ಹೇಗೆ ನನ್ನ ಮನಸ್ಸನ್ನು ಮೈಂಡ್ ಸೆಟ್ನಾಗ ನಾನು ಮಾಡ್ಕೊಳ್ಳೋದು, ಏನು ಬರುತ್ತೋ ಏನೋ, ಹೇಗೆ ರಿಸೀವ್ ಮಾಡೋದು, ಏನು ಬರುತ್ತೋ ಏನೋ ಅನ್ನೋ ಆತಂಕ ಇದೆ. ಇದೆಲ್ಲ ಕ್ರಿಯೇಟ್ ಮಾಡಿರೋದು ನಿನ್ನ ಮೈಂಡೇನೆ. ಇದು ಕಲ್ಪ್ರಿಟ್, ಇದು ನಮ್ಮನ್ನು ಆರಾಮಾಗಿರೋಕ್ಕೆ ಬಿಡೋದಿಲ್ಲ. ಅದಕ್ಕೆ ಅಂಥ ಮನಸ್ಸನ್ನು ಪಕ್ಕಕ್ಕೆ ಇಟ್ಟು ಸ್ವಲ್ಪ ಬುದ್ಧಿಯನ್ನು, ವಿವೇಕವನ್ನು ಬಳಸ್ಕೊಂಡು ಸಮತೋಲನದಲ್ಲಿ ನೋಡಿದಾಗ ಈ ಹಣೆ ಬರಕ್ಕೆ ಮನಸ್ಸೇ ಕಾರಣ. ನನ್ನ ಒಂದು ಅಜ್ಞಾನದ ಮನಸ್ಸು, ಮಾಯಾ ಮನಸ್ಸಿನಿಂದ ನಾನು ಏನು ನನ್ನ ಒಂದು ಶಕ್ತಿಯನ್ನು ಕೊಡದೆ ಈ ಪರಿಸ್ಥಿತಿ ಬಂದಿದೆ. ಏನೇ ಬಂದಿದೆ ಅದು ನಾನೇ ಮಾಡಿದ ಅಡಿಗೆ, ನನಗೆ ಅದು ಇವಾಗ ಬಂದಿದೆ ಊಟ ಮಾಡೋಕ್ಕೆ, ಅದೇ ಬರೋಕ್ಕೆ ಸಾಧ್ಯ. ಅದರಿಂದ ನಾನು ಇವತ್ತಾದರೂ ನನ್ನ ಮನಸ್ಸನ್ನು ಪಕ್ಕಕ್ಕಿಟ್ಟು, ಬೇಕು ಬೇಡಗಳನ್ನು ಪಕ್ಕಕ್ಕಿಟ್ಟು ಅಂತ ಅರ್ಥ, ಸರಿ ತಪ್ಪುಗಳನ್ನು ಪಕ್ಕಕ್ಕಿಟ್ಟು ಅಂತ ಅರ್ಥ. ಬೇಕು ಬೇಡ, ಸರಿ ತಪ್ಪು, ಹಾಗೆ ಹೀಗೆ ಅನ್ನೋ ಕಾನ್ಫ್ಲಿಕ್ಟನ್ನು ಪಕ್ಕಕ್ಕಿಟ್ಟು ಏನು ಬಂದಿದೆ ಅದೇ ಸರಿ, ಅದು ನಾನು ಮಾಡಿದರಿಂದಲೇ ಬಂದಿದೆ, ಇದು ನಂದು, ಇದು ದೇವರು ಕೊಟ್ಟ ಪ್ರಸಾದ, ಅವನು ಕ್ಯಾಲ್ಕುಲೇಟ್ ಕರೆಕ್ಟಾಗಿ ಮಾಡಿ ನನಗೆ ಬುದ್ಧಿ ಕಲಿಸೋಕ್ಕೆ ಇದನ್ನು ಕೊಟ್ಟಿದ್ದಾನೆ. ಇವತ್ತಾದರೂ ಇದನ್ನು ನಾನು ಚಾಲೆಂಜಿಂಗಾಗಿ ಒಪ್ಕೊಂಡು ಅದನ್ನು ನಾನು ಫೇಸ್ ಮಾಡ್ತೀನಿ, ಮುಗಿಸ್ತೀನಿ ಅಂತ ಆ ಬುದ್ಧಿವಂತಿಕೆಯಿಂದ ನಿಂತ್ಕೊಂಡಾಗ ಆಟೋಮ್ಯಾಟಿಕ್ಕಾಗಿ ಆ ವಿಸ್ಡಮ್ನಲ್ಲಿ ಒಂದು ಸೆಟ್ ಆಗುತ್ತೆ. ಆಗ ನಿಮ್ಮ ಮಾತು ನಿಮ್ಮ ಮನಸ್ಸು ಕೇಳುತ್ತೆ. ನಾವು ವಿತ್ ಎ ಬ್ಯಾಲೆನ್ಸ್ಡ್ ಇಂಟೆಲಿಜೆನ್ಸ್, ಬ್ಯಾಲೆನ್ಸ್ಡ್ ಇಂಟೆಲೆಕ್ಟ್, ಯು ಕ್ಯಾನ್ ಕಂಟ್ರೋಲ್ ಆ್ಯಂಡ್ ಟೆಲ್ ಯುವರ್ ಮೈಂಡ್, just keep quiet, and whenever I call you, just come and help me in the process. So mind obediently serves you. You can use the mind to perceive whatever is there right now in your plate. ಅಮ್ಮ, ಪ್ರಾರ್ಥನೆ ಅಂದರೆ ಏನು? ನಾವು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದ್ರೆ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ
ಉತ್ತರ ಸಿಗತ್ತೆ ಅನ್ಸುತ್ತೆ. ಸೊ ಹಾಗಾಗಿ ಪ್ರಾರ್ಥನೆ ಅಂದ್ರೆ ಏನು, ಅದನ್ನ ನಾವು ಯಾಕೆ ಮಾಡ್ಬೇಕು ಅಮ್ಮ? ಪ್ರಾರ್ಥನೆ ಪರಮಾತ್ಮನ ಜೊತೆಗೆ ನಾವು ರೆಸಿಪ್ರೊಕೇಟ್ ಮಾಡೋದು, ಮಾತಾಡೋದು, ಅವನನ್ನು ಸ್ತುತಿಸೋದು, ಅವನನ್ನು ಕರೆಯೋದು, ಅವನನ್ನು ಹೊಗಳೋದು, ಅವನ ಮಹಿಮೆಗಳನ್ನು ಕೊಂಡಾಡೋದು. ಹೀಗೆ ಅವನ ಒಂದು ಮ್ಯಾಗ್ನಾನಿಮಿಟಿ ಏನಿದೆ, ಅವನ ಎತ್ತರ ಏನು, ಅವನ ಆಳ ಏನು, ಅವನ ಅಗಲ ಏನು, ಇದೆಲ್ಲ ಮನುಷ್ಯ ಅಲ್ಲ, ಅದೊಂದು ದೊಡ್ಡ ಶಕ್ತಿ. ಅದು ತುಂಬ ದೊಡ್ಡದು ಅಂತ ನಾವು ನೋಡುವಾಗ ನಾವು ತುಂಬ ಸಣ್ಣದಾಗ್ತೀವಿ. ಪ್ರಾರ್ಥನೆಯಲ್ಲಿ ಸಹಸ್ರನಾಮ ಮುಗಿಯೋಷ್ಟರಲ್ಲಿ ನಾವು ಝೀರೋ ಆಗಿಬಿಡ್ತೀವಿ. ಯಾಕೆಂದರೆ ಆ ಗುಣ ಯಾವುದು ನಮ್ಮ ಮನಸ್ಸಿಗಿಲ್ಲ. ತಮೋ ರಜೋ ಗುಣ ಮೀರಿ ಸತ್ವ ಪ್ರಧಾನವಾಗಿ ಪ್ಯೂರ್ ಸತ್ವದ ಕ್ಯಾರೆಕ್ಟರೆಲ್ಲ ಓದ್ತೀವಲ್ಲ, ಇದೆಲ್ಲ ದೈವಿಕ ಶಕ್ತಿ, ದೇವರ ಕ್ಯಾರೆಕ್ಟರು. ಇದೆಲ್ಲ ಓದಿದಾಗ ನನಗಿದೆಲ್ಲ ಯಾವುದೂ ಇಲ್ಲ, ಇದೆಲ್ಲ ಪಡ್ಕೋಬೇಕು, ಇದೆಲ್ಲ ರುಚಿ ನೋಡಬೇಕು, ಇದರ ಅನುಭವ ನನಗಾಗಬೇಕು ಅನ್ನೋದು ಬರುತ್ತೆ. ಪ್ರಾರ್ಥನೆ ಮಾಡೋದು ನಾವು ಪರಮಾತ್ಮ ಯಾರು ಅಂತ ತಿಳ್ಕೊಳ್ಳೋಕ್ಕೆ, ಅದ್ರ ಶಕ್ತಿ ಏನು ಅಂತ ತಿಳ್ಕೊಳ್ಳೋಕ್ಕೆ, ಅವನನ್ನು ಕರೆಯೋಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ. ಇದು ನಮ್ಮ ಕಡೆಯಿಂದ ಒನ್ ವೇ, ಪ್ರಾರ್ಥನೆ ಒನ್ ವೇ. ಆದರೆ ನಾವು ಇದನ್ನು ನಿಜವಾಗ್ಲೂ ಡೆಡಿಕೇಟೆಡ್ ಆಗಿ ಭಕ್ತಿಯಿಂದ ಬೇಕೇ ಬೇಕು, ಅವನನ್ನು ತಿಳ್ಕೊಳ್ಳೇಬೇಕು, ಅವನ ಒಂದು ಮಹತ್ತನ್ನು ತಾವು ಕಾಣಲೇಬೇಕು, ನೋಡಲೇಬೇಕು, ಆ ಗುಣಗಳನ್ನು ನಾನು ನೋಡಬೇಕು, ಪಡಿಬೇಕು, ಅವನಲ್ಲಿ ಒಂದಾಗಬೇಕು, ನನಗೂ ಅವೆಲ್ಲ ಬೇಕು, ನಾನು ಅವನಾಗ್ಬಿಡಬೇಕು. ಇದೆಲ್ಲನೂ ಫಸ್ಟು ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ. ನನಗೆ ಅವನು ಬೇಕು ಅಂತ ಬಂದ್ಬಿಟ್ಟಾಗ ಬೆಳೀತಾ ಹೋಗ್ತೀವಲ್ಲ, ಆ ನಿಕಟ ಸಂಪರ್ಕ ಅವನಲ್ಲಿ, ಆ ಸನ್ನಿಧಿಯನ್ನು ನಾವು ಇಷ್ಟಪಟ್ಟು ಅವನನ್ನು ಪ್ರೈಸ್ ಮಾಡ್ತಾ ಇರೋದೇ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಡಿಫ್ರೆಂಟ್ ರೇಂಜಲ್ಲಿ ನಾವು ಬೆಳೀತಾ ಹೋಗ್ತೀವಿ. ಮೊದಲು ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ, ಆಮೇಲೆ ಫೀಲ್ ಮಾಡ್ಕೊಂಡು ಹೇಳ್ತೀವಿ. ಹೇಳಿದಾಗೆಲ್ಲ ನಮಗೇನೋ ಒಂದು ಮೈಯಲ್ಲಿ ರೋಮಾಂಚನವಾಗುತ್ತೆ. ಮತ್ತೆ ಹೇಳ್ತೀವಿ, ಅವನ ಹತ್ರನೇ ಇದ್ದಾನೆ ಅನಿಸುತ್ತೆ. ಆಮೇಲೆ ಹೇಳ್ತೀವಿ, ನಮ್ಮ ಒಳಗೆ ಇದ್ದಾನೆ ಅನಿಸುತ್ತೆ, ಎಲ್ಲ ಕಡೆನೂ ಇದ್ದಾನೆ ಅನಿಸುತ್ತೆ. ಈ ಥರ ನಮ್ಮ ಸ್ಟೇಟು ಬದಲಾವಣೆ ಆಗ್ತಾ ಹೋಗುತ್ತೆ. ಇಟ್ ಈಸ್ ಯು ಕಾಲಿಂಗ್ ಗಾಡ್, ಯು ಟಾಕಿಂಗ್ ಟು ಗಾಡ್. ಗಾಡ್ ವಿಲ್ ಆನ್ಸರ್. ನಾವು ಎದ್ದು ಬಂದುಬಿಡಬಾರ್ದು. ಪ್ರಾರ್ಥನೆ ಮಾಡಿದ ತಕ್ಷಣ, ಭಜನೆ ಮಾಡಿದ ತಕ್ಷಣ ಪ್ರಸಾದಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡ್ಬಿಡ್ತೀವಿ. ಇಲ್ಲಿ ಆಗ್ತಾ ಇದ್ದಂಗೆ ಊಟ ಮಾಡಿಬಿಡ್ತೀವಿ. ಲಾಸ್ಟ್ ಏನು ಪ್ರಾರ್ಥನೆ ಮಂಗಳಾರತಿ ಮಾಡ್ತಾರೆ, ಪ್ರಸಾದ ತಿನ್ನೋದು, ಹೋಗೋದು ಅಂತ ಆಚರಣೆಯಲ್ಲಿ 1 2 3 4 ಮುಗಿದೋಯ್ತು, ದೇವಸ್ಥಾನಕ್ಕೆ ಹೋಗಿದ್ವಿ, ಭಜನೆ ಮಾಡಿದ್ವಿ, ಪ್ರಸಾದ ತಿಂದ್ವಿ, ಬಂದ್ವಿ. ಅಲ್ಲ, ಭಜನೆ ಪ್ರಾರ್ಥನೆ ಯಾಕೆ ಮಾಡಿದ್ವಿ? ಮಾಡಿಬಿಟ್ಟು ಕಾಯಬೇಕು. ಅವನು ಉತ್ತರ ಕೊಡೋಕ್ಕೆ ಕಾಯೋದೇ ಇಲ್ಲ. ಚೆನ್ನಾಗಿ ಕಡಿದ್ಬಿಟ್ಟು ಬೆಣ್ಣೆ ಬರುವಾಗ ಎದ್ದೊಟ್ಟೋದ್ರೆ ಬೆಣ್ಣೆ ಬರೋದಕ್ಕೆ ಕಾಯಬೇಕಲ್ಲ. ಇಷ್ಟೊತ್ತು ಕಡ್ದಿದ್ದೇನಾಯಿತು? ಬೆಣ್ಣೆನೇ ನೋಡದೇ ಇದ್ರೆ ನೀವು ಇಷ್ಟೊತ್ತು ಮಾಡಿದ ಪ್ರಾರ್ಥನೆ ಏನಾಯಿತು? ಸೈಲೆನ್ಸ್ ಕರ್ಕೊಂಡು ಹೋಗಬೇಕು ನಿಮ್ಮ ಪ್ರಾರ್ಥನೆ ಮೌನಕ್ಕೆ ಕರ್ಕೊಂಡು ಹೋದಾಗ ಅವನು ಮಾತಾಡೋದನ್ನು ಕೇಳಿಸ್ಕೋಬೇಕು. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಮೆಡಿಟೇಷನ್ ಈಸ್ ಅನ್ ಆನ್ಸರ್. ಪ್ರೇಯರ್ ಈಸ್ ಯುವರ್ ಕ್ವೆಶ್ಚನ್. ಪ್ರೇಯರ್ ಈಸ್ ಯು ಟಾಕಿಂಗ್ ಟು ಗಾಡ್. ಮೆಡಿಟೇಷನ್ ಈಸ್ ಗಾಡ್ ಈಸ್ ಆನ್ಸರಿಂಗ್ ಯು. ಅದಕ್ಕೆ ಆವಾಗಲೂ ಭಜನೆ ಆದಮೇಲೆ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಹೋಗಿ, ಅವನೇನೋ ಹೇಳ್ತಾನೆ, ಆ ವೈಬ್ರೇಷನ್ನಲ್ಲಿ, ಮೌನದಲ್ಲಿ ನಿಮಗೇನೋ ಉತ್ತರ ಸಿಗುತ್ತೆ. ಆ ಉತ್ತರ ಅದಕ್ಕೇನೋ ಆ ಭಾಷೆ ಇರಲ್ಲ, ಅದು ನಿಮಗೆ ರಿವೀಲ್ ಆಗುತ್ತೆ, ಸೀಕ್ರೆಟ್ಸ್ ಎಲ್ಲ. ಹಾಗೆ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ ಉತ್ತರ ಪಡೆಯೋಕ್ಕೆ ನಮ್ಮೊಳಗೇನೆ. ದೀಕ್ಷೆಯನ್ನು ತೆಗೆದುಕೊಂಡು ನಿಮ್ಮನ್ನು ಗುರು ಅಂತ ಹೇಳಿ ಗುರುವಿಗೆ ದ್ರೋಹ ಮಾಡಿದವರನ್ನ ನೀವು ಹೇಗೆ ತೆಗೆದುಕೊಂಡ್ರಿ ಅಮ್ಮ? ಆ ಸಿಚುವೇಶನನ್ನು ಹೇಗೆ ಎದುರಿಸಿದ್ರಿ? ಆ್ಯಕ್ಚುಲಿ ಇಲ್ಲಿ ನಾವು ನೋಡಬೇಕಾಗಿರೋದು, ಗುರು ಮತ್ತು ಶಿಷ್ಯ ಬೇರೆ ಬೇರೆ ನೋಡಬೇಕಾಗತ್ತೆ. ಗುರು ಕೆಲಸ ಏನು? ದೀಕ್ಷೆ ಕೊಡುವುದು. ಶಿಷ್ಯ ಅದನ್ನು ಸ್ವೀಕರಿಸೋದು. ದೀಕ್ಷೆಯ ಅರ್ಥ, ದೀಕ್ಷೆಯ ಒಂದು ಸೇಕ್ರೆಡ್ನೆಸ್, ವ್ಯಾಲ್ಯೂ, ಸೀರಿಯಸ್ನೆಸ್ ಅದೆಲ್ಲ ಇಲ್ಲದೆ ಇದ್ದಾಗ ಆ ಮಂತ್ರಗಳು ಅವ್ರನ್ನ ತಲುಪೇ ಇರಲ್ಲ. ಇದು ಪಾಠ ಶಿಷ್ಯರಿಗಲ್ಲ, ಗುರುವಿಗೆ. ತಾನು ಸರಿಯಾದ ಸಿದ್ಧ ಇಲ್ಲದೇ ಇರುವಂತಹ ಜನಗಳಿಗೆ
ವ್ಯಕ್ತಿಗಳಿಗೆ ದೀಕ್ಷೆಯನ್ನು ಕೊಟ್ಟಂಥ ಗುರುವಿಗೆ ಪಾಠ ಅಲ್ವಾ? ದೀಕ್ಷೆ ಕೊಡಬೇಕಾದ್ರೇ ನೋಡಿ ಕೊಡಬೇಕಾಗಿತ್ತಲ್ವಾ? ಅದು ಗುರು ಗೊತ್ತಾಗತ್ತೆ. ಗುರುವು ಕೂಡ ಎಲ್ಲವನ್ನೂ ಕಲಿತಾನೇ ಕಲಿಸೋದು. ಕಲಿಸೋನು ಕಲೀಲೇಬೇಕು, ಕಲಿತಾನೇ ಕಲಿಸೋದು. ಕಲಿಸದೇ ಇದ್ದರೆ ಅದು ಅವನು ಬೆಳೆಯೋದಿಲ್ಲ. ಗುರುವಿಗೆ ಒಂದು ದೊಡ್ಡ ಪಾಠ ಇದು. ಶಿಷ್ಯನಿಗೆ ಇದು ಪಾಠನೇ ಅಲ್ಲ, ಅವನು ತಗೊಂಡೇ ಇಲ್ಲ, ಅವನಿಗೇನು ಸಂಬಂಧನೇ ಇಲ್ಲ. ಅವನು ಅದೇ ಥರ ಎಷ್ಟೋ ಗುರುಗಳ ಹತ್ರ ಹೋಗ್ತಾನೆ, ಎಷ್ಟೋ ದೀಕ್ಷೆ ತಗೊಳ್ತಾನೆ, ಎಷ್ಟೋ ಸತಿ ಎಲ್ಲ ಗುರುಗಳನ್ನ ಬಿಡ್ತಾನೆ, ಇನ್ನೊಂದು ಗುರು ಹತ್ರ ಹೋಗ್ತಾನೆ. ಅವನಿಗೆ ಸೀರಿಯಸ್ನೆಸ್ಸೇ ಇಲ್ವಲ್ಲ. ಅದನ್ನು ಅವನು ಗುರು ಸಿಗೋದು ಸಿಗದೇ ಇರೋದು ಅವನಿಗೆ ಅದಕ್ಕೆ ಅವನಿಗೆ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಅವನಿಗೆ ದೀಕ್ಷೆನೂ ಮುಖ್ಯ ಅಲ್ಲ, ಅವನಿಗೆ ತಾನು ಸಾಧನೆ ಮಾಡಬೇಕು ಅನ್ನೋದು ಮುಖ್ಯ ಇರಲ್ಲ. ನನಗೆ ಒಳ್ಳೆಯ ಮಂತ್ರ ಕೊಟ್ಟಿಲ್ಲ ಇವರು ಅಂತ ಕೂಡ ಗೊತ್ತಾಗಲ್ಲ, ಅಥವಾ ನಾನು ಯೋಗ್ಯ ಅಲ್ಲ ಅಂತಲೂ ಗೊತ್ತಾಗಲ್ಲ. ಇನ್ನೊಸೆಂಟ್ ಇಗ್ನೊರೆಂಟ್ ವ್ಯಕ್ತಿ ಗುರುಗೆ ಸಿಕ್ಕಿದಾಗ ಗುರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವನು ರೆಡಿನೇ ಇಲ್ಲ ಪಾಪ, ಅವನಿಗೆ ನಾನು ಎಕ್ಸಾಮಿಗೆ ಕೂಡಿಸ್ಬಿಟ್ರೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ, ಇನ್ನೂ ಅವ್ನು ಪ್ರೈಮರಿ ಸ್ಕೂಲೇ ಮುಗ್ದಿಲ್ಲ, ಅವನಿಗಿನ್ನೂ ಸಂಸ್ಕಾರವೇ ಆಗಿಲ್ಲ, ಇನ್ನೂ ಬಂದಿಲ್ಲ. ಅವನು ಒಂದು ಮಾಡ್ಬೋದು, ಗುರು ದೀಕ್ಷೆ ಕೊಡ್ತಾನೆ, ಆ ದೀಕ್ಷೆ ವರ್ಕ್ ಆಗಲಿಲ್ಲ. ದೀಕ್ಷೆ ಅಂತ ಇವನಿಗೆ ಗೊತ್ತು, ಅವನಿಗೆ ಗೊತ್ತೇ ಇಲ್ಲ. ಇವನಿಗೆ ಅದು ಪಾಠ ಅಂತ ಗೊತ್ತು, ಅವನಿಗೆ ಗೊತ್ತೇ ಇಲ್ಲ. ಇವನಿಗೆ ಅದು ಪರೀಕ್ಷೆ ಅಂತ ಗೊತ್ತು, ಅವನಿಗೆ ಗೊತ್ತೇ ಇಲ್ಲ. ಅವಾಗ ಏನು ಮಾಡ್ತಾನೆ ಗುರು? ತನ್ನ ಒಂದು ದಿಕ್ಕನ್ನು ಬದಲಾಯಿಸ್ತಾನೆ, ಅವನಿಗೊಂದು ಆಶೀರ್ವಾದ ಮಾಡಿ ಕಳಿಸ್ತಾನೆ ಅಷ್ಟೇನೆ. ಜೀವನದಲ್ಲಿ ಈ ಜೀವಕ್ಕೆ ಇನ್ನೂ ಸಂಸ್ಕಾರ ಆಗಲಿ, ಯಾವುದಾದ್ರೂ ಒಳ್ಳೆಯ ಗುರುವಿನಿಂದ ನಾಳೆ ಅವನ ಜೀವನದಲ್ಲಿ ಈಗಲ್ಲ ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಗುರು ಸಿಗಲಿ, ದೀಕ್ಷೆ ಅನ್ನೋದು ಏನು ಅಂತ ಅವನಿಗೆ ಅರ್ಥ ಆಗಲಿ, ಅವನು ಸಾಧನೆ ಮಾಡಲಿ, ಒಟ್ಟಲ್ಲಿ ಅವನ ಜೀವನದಲ್ಲಿ ಒಳಗಿನ ಬೆಳಕು ಕಾಣಲಿ. ಇಷ್ಟನ್ನು ಅವನು ಹೇಳಿ ಧ್ಯಾನ ಮಾಡ್ಬೋದು, ಅವನು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಬೋದೇ ಹೊರತು ಇಲ್ಲಿ ಯಾವ ದೋಷವೂ ಇಲ್ಲ, ಮತ್ತು ಯಾರೂ ದ್ರೋಹ ಮಾಡೋಕ್ಕಾಗೋದೇ ಇಲ್ಲ. ಗುರುವಿಗೆ, ನಿಜವಾದ ಗುರುವಿಗೆ ದ್ರೋಹ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಶಿಷ್ಯ ಆಗಿರಬೇಕು, ಶಿಷ್ಯ ಆಗದೇ ಇರಬೇಕು. ಶಿಷ್ಯ ಆದವನು ದ್ರೋಹ ಮಾಡಲ್ಲ, ಶಿಷ್ಯ ಆಗಿಲ್ಲದೆ ಇರೋನು ಅವನು ರಾಂಗ್ ಪರ್ಸನ್. ಗುರುವೇ ತಪ್ಪು ಸೆಲೆಕ್ಟ್ ಮಾಡಿರೋದು, ಅದರಿಂದ ಗುರುವಿಗೆ ಆವಾಗ ಶಿಕ್ಷೆ ಆಗತ್ತೆ, ಪರವಾಗಿಲ್ಲ. ಆದ್ರೂ ಗುರು ಕಲಿತಾನೆ, ಅದು ಅವನಿಗೆ ಶಿಕ್ಷೆ ಆಗಬಾರ್ದು ಶಿಷ್ಯನಿಗೆ. ಯಾಕೆ ಅಂದರೆ ಅವನು ಕಲಿಯೋದಕ್ಕೆ ಬಂದಿಲ್ಲ, ಕಲಿಯೋದಕ್ಕೆ ತಯಾರಿಲ್ಲ. ಅದರಿಂದ ಗುರು ಅವನಿಗೆ ಮಾಫಿ ಮಾಡ್ತಾನೆ. ಒಳಗಡೆನೆ ಹಿ ವಿಲ್ ಫರ್ಗಿವ್ ಆ್ಯಂಡ್ ಸ್ಟಿಲ್ ಹಿ ಬಿಲೀವ್ಸ್ ದಟ್ ಹಿ ಈಸ್, ಅವನಿಗೆ ಕಂಪ್ಯಾಷನು, ಪ್ರೀತಿ ಯಾವಾಗಲೂ ತೋರಿಸ್ತಾನೆ. ಯಾವಾಗಲೂ ಒಂದು ಜಾಗ ಅವನಿಗೆ ಇದ್ದೇ ಇರುತ್ತೆ, ಯಾವಾಗಲೂ ಅವನ ಬಗ್ಗೆ ಓಪನ್ ಆಗಿರ್ತಾನೆ. ನಿಜವಾದ ಗುರುಗೆ ದ್ರೋಹ ಮಾಡೋಕ್ಕೆ ಸಾಧ್ಯವೇ